ಮೈಂಡ್ಫುಲ್ ಈಟಿಂಗ್ ನೀವು ಹೇಳ್ಕೊಟ್ರಲ್ಲ ಸರ್, ಇವನ್ ನಾನು ಪಾಲಿಸ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಪಾಲಿಸ್ತಾ ಇದ್ದಾರೆ. ಸೊ ಅದು ಮೈಂಡ್ಫುಲ್ ಈಟಿಂಗ್ ಮಾಡ್ದಾಗಿಂದ ನಂಗೆ ಸ್ವಲ್ಪ ಬ್ಲೋಟಿಂಗು ಮತ್ತೆ ಗ್ಯಾಸ್ಟ್ರಿಕ್ ತುಂಬಾ ಆಗ್ತಾ ಇತ್ತು. ಸೊ ಇವಾಗ ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಸರ್. ಇವಾಗ ಊಟ ಮಾಡಿ ನನ್ಗೆ ಅಂದ್ರೆ ಬೇಗ ಊಟನೇ ಮಾಡ್ತೀನಿ, ಬಟ್ ಅದು ರೆಡ್ಯೂಸ್ ಆಗ್ಬಿಟ್ಟಿದೆ. ನನಗೆ ತುಂಬಾನೇ ಹೆಲ್ಪ್ ಆಗ್ಬಿಟ್ಟಿದೆ ಸರ್. ಆಕ್ಚುಲಿ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು. ಎಷ್ಟು ದಿವಸ ಆಯ್ತು ನೀವು ಶುರು ಮಾಡಿ? ಸರ್ ನಾನು ಸೆಪ್ಟೆಂಬರ್ ಜಾಯ್ನ್ ಆಗಿದ್ದೀನಿ ಸರ್. ಸೆಪ್ಟೆಂಬರ್ ಜಾಯ್ನ್ ಆಗಿದ್ದೀನಿ. ನಂಗೆ ತುಂಬಾ ಆನ್ಸೈಟಿ ಇತ್ತು ಸರ್, ಅದೆಲ್ಲ ಫುಲ್ ರೆಡ್ಯೂಸ್ ಆಗ್ಬಿಟ್ಟಿದೆ ನಂಗೆ ಇವಾಗ. ಆಲ್ಮೋಸ್ಟ್ ಐ ಕ್ಯಾನ್ ಸೇ ದಟ್ 70% ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಒಂದು ಇನ್ 2 2 ತಿಂಗಳಲ್ಲಿ? ಮಂತ್ಸ್. 2 ಹೌದೌದು. ತಿಂಗಳು? ಯಾಕಂದ್ರೆ ತುಂಬಾನೇ ನನ್ಗೆ ಬಹಳ ಟೆನ್ಷನ್ ಮಾಡ್ಕೊಂತಾ ಇದ್ದೆ. ಅದು ಎಸ್ಪೆಷಲಿ ನಾನು ಒಬ್ಳೆ ಇದ್ದಂದ್ರೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಒಬ್ಳೆ ಮನೇಲೂ ಇರಕ್ ಆಗ್ತಿರ್ಲಿಲ್ಲ ನಂಗೆ. ಆತರ ಆಗ್ತಾ ಇತ್ತು, ಏನಪ್ಪ ಈ ತರ ಆಗ್ತಾ ಇದೆ, ಯಾಕೆ ಈ ತರ ಆಗುತ್ತೆ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಬಟ್ ಇವಾಗ ಅದೆಲ್ಲ ಬಿಟ್ಬಿಟ್ಟಿದೀನಿ ಸರ್. ಐ ಆಮ್ ನಾಟ್ ಡೂಯಿಂಗ್, ತುಂಬಾ ಓವರ್ ಥಿಂಕಿಂಗ್ ಮಾಡಕ್ ಹೋಗ್ತಾ ಇಲ್ಲ ಇವಾಗ. ಇವಾಗ ಒಬ್ರೇ ಇದ್ರೂನು ನನ್ಗೇನು ಅನ್ಸಲ್ಲ. ಇವನ್ ಟ್ರಾವೆಲ್ ಮಾಡ್ಬೇಕಾದ್ರೆ ಇವಾಗ ಏನು ಅನ್ಸಲ್ಲ ಸರ್. ಒಬ್ಬರೇ ಇದ್ದಾಗ ಭಯ ಆಗ್ತಿತ್ತ? ತುಂಬಾ ಭಯ ಅನಿಸ್ತಾ ಇತ್ತು. ಏನೋ ಕೆಟ್ಟ ಯೋಚನೆಗಳು, ನೆಗೆಟಿವ್ ಥಾಟ್ಸ್ ಅದೆಲ್ಲ ಬರ್ತಾ ಇತ್ತು. ಇವನ್ ಒಬ್ಳೆ ನಾನು ಆಫೀಸಿಂದ ಎಲ್ಲ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನಂಗೆ ಭಯ ಆಗ್ತಾ ಇತ್ತು, ಯಾಕಪ್ಪ ಇವ್ರನ್ನ ಕಳಿಸ್ತಾರೆ ಅನ್ನೋ ತರ ಆಗ್ಬಿಡ್ತಾ ಇತ್ತು. ಬಟ್ ರೀಸೆಂಟ್ಲಿ ನಾನು ಇವಾಗ ಡೆಲ್ಲಿಗೆಲ್ಲ ಹೋಗಿ ಬಂದಲ್ಲ, ಸೊ ಆತರ ಏನೋ ಥಾಟ್ಸ್ ಎಲ್ಲ ಬರ್ಲಿಲ್ಲ ಸರ್. ಅಂದ್ರೆ